ಒಂದಿನಕ್ಕೆ ನನ್ನನ್ನ ಬಾಡಿಗೆಗೆ ಪಡಿಬಹುದು. ಗಂಡು ಮಕ್ಕಳಿಗೆ ವಿಶೇಷ ಆಫರ್ ನೀಡಿದಂತಹ ಯುವತಿ. ಈ ಫೋಟೋದಲ್ಲಿ ಏನು ನೋಡ್ತಿದ್ದೀರಾ, ಆ ಯುವತಿನೇ ಈ ಒಂದು ಆಫರ್ ಅನ್ನ ನೀಡಿರೋದು. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುವಂತಹ ಕೆಲ ಪೋಸ್ಟ್ಗಳನ್ನ ಕಂಡಾಗ ನಗಬೇಕೋ ಅಳಬೇಕೋ ಗೊತ್ತಾಗೋದಿಲ್ಲ. ಎಂತೆಂಥ ಜನ ಇರ್ತಾರೆ ನೋಡಿ. ಈ ಒಂದು ಪೋಸ್ಟ್ ನೋಡಿದ್ಮೇಲೆ ನಿಮಗೆ ಅನ್ಸುತ್ತೆ, ಖಂಡಿತವಾಗ್ಲೂ ನಿಮಗೆ ಅನ್ಸುತ್ತೆ ಏನಿರಬಹುದು, ಇದು ನೋಡಿದ್ರೆ ನಗಬೇಕು ಅಳಬೇಕು ಅಂತ ಅನ್ಸುತ್ತೆ, ಏನಿದೆ ಅಂತ ನೋಡೋದಾದ್ರೆ ಇಲ್ಲೊಬ್ಬ ಯುವತಿಯು ಯುವಕರಿಗೆ ಒಂದು ದಿನದ ಮಟ್ಟಿಗೆ ವಿಶೇಷ ಆಫರ್ ಅನ್ನ ನೀಡಿದ್ದಾಳೆ. ಯುವತಿ ಮಾಡಿದಂತಹ ಪೋಸ್ಟ್ ಸದ್ಯ ನೆಟ್ಟಿಗರನ್ನ ಉಬ್ಬೇರಿಸುವಂತೆ ಮಾಡಿದೆ. ಈ ಕುರಿತಾದ ಸ್ಟೋರಿ ನೋಡಿ ಹೇಳ್ತೀನಿ ಏನೆಲ್ಲ ನಡೆದಿದೆ ಅಂತ ಹೇಳ್ಬಿಟ್ಟು. ಈಗೆಲ್ಲ ಕಷ್ಟಪಟ್ಟು ದುಡಿಯೋರ್ಗಿಂತ ಸುಲಭ ದಾರಿಯಲ್ಲಿ ಹಣ ಹೆಂಗೆ ಮಾಡೋದು, ಈಸಿ ವೇ ಹೆಂಗೆ, ಕಷ್ಟಪಟ್ಟು ಕೆಲಸ ಅಂತೂ ಮಾಡೋಕ್ಕಾಗಲ್ಲ, ಈಸಿ ವೇಯಲ್ಲಿ ಹೆಂಗೆ ಹಣವನ್ನ ಮಾಡಬಹುದು, ಲಕ್ಷ ಹೆಂಗೆ ಸಂಪಾದನೆ ಮಾಡಬಹುದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಹೆಣ್ಣುಮಕ್ಳು ಗಂಡು ಮಕ್ಕಳು ಇಬ್ರು ಬಿಡಿ ಯೋಚನೆ ಮಾಡ್ತಾ ಇರ್ತಾರೆ. ಆದರೆ ಆ ಥರ ಯೋಚನೆ ಮಾಡೋರು ಹೆಚ್ಚಿದ್ದಾರೆ. ಹೀಗಾಗಿ ಕೆಲವರು ತಮ್ಮ ಬುದ್ಧಿವಂತಿಕೆ ಉಪಯೋಗಿಸ್ಕೊಂಡು ಪಂಗನಾಮ ಹಾಕಿ ಬಿಡ್ತಾರೆ. ಅಂದರೆ ಈ ಥರ ಕೆಲವರು ಇರ್ತಾರಲ್ಲ, ದುಡ್ಡು ಮಾಡಲೇಬೇಕು ಅಂತ ಇರ್ತಾರಲ್ಲ, ಅಂಥವ್ರು ಜಾಸ್ತಿ ಪಂಗನಾಮ ಹಾಕೊಳ್ಳೋದ್ರಲ್ಲಿ ಎತ್ತಿದ ಕೈ. ಅದಕ್ಕೆ ಜಾಯ್ನ್ ಆಗಿ ಇದಕ್ಕೆ ಜಾಯ್ನ್ ಆಗಿ 3,000 ಕಟ್ಟಿದ್ರೆ 7,000 ಕೊಡ್ತೀವಿ, ಈಗ 3,000 ಕಟ್ಟು ಜಾಯ್ನ್ ಆಗಿ ತಿಂಗಳಾದ್ಮೇಲೆ 50,000 ಕೊಡ್ತೀವಿ, 60,000 ಕೊಡ್ತೀವಿ ಅಂತ ಹೇಳ್ತಾರೆ. ಆನಂತರ ಪಂಗನಾಮ ಆಯ್ತಾ. ಆದರೆ ಇದೆಲ್ಲದರ ನಡುವೆ ಯುವತಿಯೊಬ್ಬಳು ದುಡ್ಡು ಮಾಡೋದಕ್ಕೆ ಒಳ್ಳೆ ಉಪಾಯವನ್ನ ಕಂಡುಕೊಂಡಿದ್ದಾಳೆ. ಬ್ಯಾಚುಲರ್ಸ್ಗಳಿಗೆ ಒಂದೊಳ್ಳೆ ಆಫರನ್ನು ನೀಡಿದ್ದಾಳೆ. ಈಗೆಲ್ಲ ಸಿಂಗಲ್ಸ್ ಆಗಿರೋದು ಬಹಳ ಜಾಸ್ತಿ ಇದ್ದಾರೆ ಬಿಡಿ, ಯುವಕರು ಯುವತಿಯರೆಲ್ಲ ಸಿಂಗಲ್ಸ್ ಜಾಸ್ತಿ ಇದ್ದಾರೆ. ತನ್ನ ದಿನದ ಸಮಯವನ್ನ ನಿಮಗಾಗಿ ಮೀಸಲಿಡ್ತೀನಿ, ಆದರೆ ನೀವು ನನಗೆ ಇಂತಿಷ್ಟು ಹಣವನ್ನ ಪಾವತಿಸಬೇಕು ಅಂತ ಹೇಳಿದ್ದಾಳೆ. ಈ ಯುವತಿಯ ಈ ಜಾಹೀರಾತಿನ ಪೋಸ್ಟ್ ಸದ್ಯ ವೈರಲ್ ಆಗ್ತಾ ಇದ್ದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯನ್ನ ಹುಟ್ಟಾಗ್ತಾ ಇದೆ. ನಳಿನಿ ಉನಾಗರ್ ಅನ್ನುವಂತಹ ಒಂದು ತಮ್ಮ ಹೆಸರಿನ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಅನ್ನ ಹಂಚಿಕೊಳ್ಳಲಾಗಿದೆ. ಇದರಲ್ಲಿ ನನ್ನನ್ನ ಒಂದು ದಿನದ ಮಟ್ಟಿಗೆ ಬಾಡಿಗೆಗೆ ಪಡ್ಕೊಳ್ಬಹುದು ಅಂತ ಉಲ್ಲೇಖವನ್ನ ಮಾಡಿದ್ದಾಳೆ. ಪ್ರೀತಿ ಪ್ರೇಮ ಎನ್ನುವವರಿಗೆ ಈ ವಿಶೇಷ ಆಫರ್ ಇಲ್ಲ. ಲವ್ ಮಾಡ್ತೀನಿ, ಪ್ರೀತಿಸ್ತೀನಿ, ನನ್ನನ್ನ ಮದುವೆ ಮಾಡ್ಕೊತೀನಿ, ಈ ಥರದವರಿಗೆ ಇದೆಲ್ಲ ಈ ಆಫರ್ ಇಲ್ಲ. ಅಂದರೆ ನಿಮ್ಮ ದಿನನಿತ್ಯದ ಚಟುವಟಿಕೆಗಳಿಗೆ, ಅಂದರೆ ಎಕ್ಸಾಂಪಲ್ ಈಗ ನೀವು ಯಾವತ್ತಾದ್ರೂ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕು, ನೀವು ಒಬ್ರಿಗೆ ಹೋಗೋಕೆ ಬೇಜಾರಾಗುತ್ತೆ, ಅಲ್ಲಿಗೆ ನಾನು ಬರ್ತೀನಿ ನಿಮ್ಮ ಜೊತೆಗೆ, ಒಂದು ದಿನದ ಸಂಗಾತಿಯಾಗಿ ಇರ್ತೀನಿ, ಕಾಫಿ ಕುಡಿಯೋದಕ್ಕೆ, ಸಿನಿಮಾ ನೋಡೋದಕ್ಕೆ, ಶಾಪಿಂಗ್, ಅದ್ರ ಜೊತೆಗೆ ಕುಟುಂಬ ಸಮಾರಂಭಗಳಿಗೆ ಹಾಜರಾಗೋದು, ಹೊಸ ಸ್ಥಳಗಳನ್ನು ಸುತ್ತಾಡೋದು, ಟ್ರಾವೆಲ್ ಎಲ್ಲ ಮಾಡ್ತಿರ್ತಾರಲ್ಲ ಒಬ್ಬೊಬ್ಬರಿಗೆ ಟ್ರಾವೆಲ್ ಮಾಡೋದಕ್ಕೆ ಬೇಜಾರ, ಆದರೆ ಅದಕ್ಕೆ ನಾನು ಬರ್ತೀನಿ. ಊಟ ಮಾಡೋಕ್ಕೆ, ಕಾಫಿ ಕುಡಿಯೋಕ್ಕೆ, ನೀವೇನಾದ್ರು ಶಾಪಿಂಗ್ ಮಾಡ್ಬೇಕಾ ನಿಮ್ಮ ಜೊತೆಗೆ ಬರ್ತೀನಿ. ಅದ್ರ ಜೊತೆಗೆ ಸಿನಿಮಾಗೆ ಹೋಗ್ಬೇಕಾ, ಒಬ್ಬೊಬ್ಬರೇ ಇದ್ದೀರಾ, ನಿಮಗೆ ಬೇಜಾರಾಗುತ್ತಾ ಸಿನಿಮಾ ನೋಡೋದಕ್ಕೆ, ನಾನು ಕೂಡ ಬರ್ತೀನಿ. ಅದ್ರ ಜೊತೆಗೆ ನಿಮಗೇನಾದ್ರೂ ಸುಮ್ಮನೆ ಮಾತನಾಡೋದಕ್ಕೆ ಒಬ್ರು ಬೇಕು ಅಂತ ಅನ್ಸುತ್ತಾ, ಬೋರ್ ಆಗುತ್ತಾ ನಿಮಗೆ, ನಿಮ್ಮ ಜೀವನದಲ್ಲಿ ಯಾರ ಹತ್ರನಾದ್ರೂ ಮಾತಾಡಬೇಕು ಅಂತ ಅನ್ಸುತ್ತಾ, ನಿಮಗೆ ಯಾರು ಸಿಕ್ಕಲ್ವ, ನೀವು ನನ್ನ ಜೊತೆ ಮಾತಾಡಬಹುದು, ನನ್ನನ್ನು ಸಂಪರ್ಕ ಮಾಡಬಹುದು ಅಂತ ಬರೆದಿರೋದನ್ನು ನೀವು ಕಾಣಬಹುದು. ಅಲ್ಲದೆ ದಿನನಿತ್ಯದ ಚಟುವಟಿಕೆಯಲ್ಲಿ ನಾನು ನಿಮ್ಮ ಜೊತೆಗೆ ಇರಲು ಇಷ್ಟು ಮೊತ್ತ ಆಗುತ್ತೆ, ಇಷ್ಟು ಅಮೌಂಟ್ ಆಗುತ್ತೆ, ಒಂದಿನ ಇರೋಕ್ಕಿಷ್ಟು, ಶಾಪಿಂಗ್ ಬರೋಕ್ಕಿಷ್ಟು, ಸಿನಿಮಾಗೆ ಬರೋಕ್ಕಿಷ್ಟು ಅಂತ ಉಲ್ಲೇಖಿಸಿರೋದನ್ನು ಕೂಡ ನೀವು ನೋಡಬಹುದು. ಜುಲೈ 6ರಂದು ಹಂಚಿಕೊಳ್ಳಲಾದಂತಹ ಈ ಒಂದು ಪೋಸ್ಟ್ ಇವಾಗಿನವರೆಗೂ 2 ಲಕ್ಷಕ್ಕೂ 2 ಲಕ್ಷ ಏನು ಜಾಸ್ತಿ ಆಗಿದೆ ಬಿಡಿ, ಅದಕ್ಕೂ ಅಧಿಕ ವೀಕ್ಷಣೆಗಳನ್ನು ಪಡೆದುಕೊಂಡಿದೆ. ಒಬ್ಬ ಬಳಕೆದಾರ EMI ಇದೆಯಾ ಅಂತ ಕೇಳಿದ್ದಾರೆ. ಅಂದರೆ EMI ಆಪ್ಷನ್ ಏನಾದರೂ ಇದೆಯಾ ಅಂತ. ಮತ್ತೊಬ್ಬರು ಜನರು ಜಪಾನಿನಿಂದ ಎಲ್ಲವನ್ನ ಅಳವಡಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಇನ್ನೊಬ್ಬರು ಯುವತಿ ನೀಡಿದಂಥ ಈ ಆಫರ್ ಹಣ ದುಬಾರಿ ಆಯಿತು ಅಂತ ಕಮೆಂಟ್ ಮಾಡಿದ್ದಾರೆ. ನೋಡಿ, ಇನ್ಮೇಲೆ ಕಾಫಿ ಕುಡಿಯೋದಕ್ಕೆ ಒಬ್ಬರೇ ಹೋಗಂಗಿಲ್ಲ, ಊಟ ಮಾಡೋದಕ್ಕೆ ಒಬ್ಬರೇ ಹೋಗಂಗಿಲ್ಲ, ಸಿನಿಮಾ ನೋಡೋದಕ್ಕೆ, ಶಾಪಿಂಗ್ ಮಾಡೋದಕ್ಕೆ ಒಬ್ಬರೇ ಹೋಗಂಗಿಲ್ಲ. ಈ ರೀತಿಯಾದಂತಹ ಆಫರನ್ನು ಈ ಹುಡುಗಿ ಕೊಟ್ಟಿದ್ದಾಳೆ. ಒಂದೊಂದಕ್ಕೆ ಇಷ್ಟಿಷ್ಟು ಹಣ ಅಂತ. ಅದಕ್ಕೆ ಒಂದಷ್ಟು ಜನ ಜಪಾನಿಂದನ ಇಲ್ಲಿ ಅಳವಡಿಸ್ಕೊಳ್ತಾ ಇದ್ದಾರೆ, ಅದ್ರ ಜೊತೆಗೆ ಹಣ ಸಖತ್ತು ದುಬಾರಿ ಆಯಿತು ನೀವು ಕೇಳ್ತಿರುವಂಥದ್ದು ಅಂತ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡ್ಬೇಕು ಇದು ಹೆಂಗೆ ಇಂಪ್ಲಿಮೆಂಟ್ ಆಗುತ್ತೆ. ಆಕೆ ಯಾರ ಜೊತೆನಾದ್ರೂ ಹೋಗಿದ್ದು ಫೋಟೋಸ್ ಅಥವಾ ವಿಡಿಯೋಸ್ ಏನಾದ್ರು ಶೇರ್ ಮಾಡ್ತಾಳ, ಕಾದು ನೋಡಬೇಕು. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.